Try not to be a man of success. Rather, be a man of values. Welcome to my journey. Let's go. ಭಜನ ನಾವು ಮನೆಯಲ್ಲಿ ಕರೆಯೋದು ಬೋಪಣ ಅಂತ, ನಾವು ಮೊದಲಿಂದಲೂ ಬೋಪಣ ಅಂತ ಕರೆಯೋದು. ಶಾಲೆಗೆ ಹೋಗುವಾಗ ವಿದ್ಯಾಭ್ಯಾಸದಲ್ಲಿ 7th ಸ್ಟ್ಯಾಂಡರ್ಡ್ವರೆಗೆ ಹೋಗೋದು ಬರೋದು ಇಂಟ್ರೆಸ್ಟ್ ಇತ್ತು. ಮತ್ತು ಅವನಿಗೆ 7th ಸ್ಟ್ಯಾಂಡರ್ಡಿಗೆ ಯಾವಾಗ ಬಂದಿದೆ ಅಂತ ಹೇಳಿದರೆ, ನಮಗೊಂದು ಚಿಕ್ಕ ಅಂಗಡಿ ಇತ್ತು. ಒಂದು ಅಂಗಡಿ, ಒಂದು ಹೋಟೆಲ್, ಚಿಕ್ಕದೇ ಇತ್ತು, ತುಂಬ ದೊಡ್ಡದೇನಲ್ಲ. ಅದರಲ್ಲೇ ಅವನಿಗೆ ಒಂದು ಸ್ವಲ್ಪ ಬಿಸ್ನೆಸ್ ಮೈಂಡ್ ಬಂತು. ಶಾಲೆಯಿಂದ ಬರುವಾಗ ಸಾಮಾನು ಅದು ಇದು ಬಸ್ಸಲ್ಲಿ ತಂದು ಹಾಕ್ಕೊಳ್ಳೋದು, ಅದನ್ನ ವ್ಯಾಪಾರ ಮಾಡೋದು, ಹೋಟೆಲಿಗೆ ಬಂದವರಿಗೆ ಟೀ ಮಾಡೋದು, ಆಮ್ಲೆಟ್ ಮಾಡಿಕೊಡೋದು, ಇಲ್ಲ ಕೋಳಿ ಮೊಟ್ಟೆ ಬಾಯ್ಲ್ ಮಾಡಿಕೊಡೋದು, ಈ ಥರ ಮಾಡಿಕೊಡ್ತಾಯಿದ್ರು ಚಿಕ್ಕದಲ್ಲಿ. ಬಿಸ್ನೆಸ್ ಅಂತ ಹೇಳಿದರೆ ಬಹಳ ಇಂಟ್ರೆಸ್ಟ್ ಅವನಿಗೆ. ಮತ್ತು ಬೆಳಿಗ್ಗೆ ಆದಾಗೆ 6 ಗಂಟೆಗೆ ಎದ್ದರೆ ನಾನು ಹೇಳುವವರೆಗೆ ಅವನು ಪೇಟೆಗೆ ಸೈಕಲ್ ತಗೊಂಡು ಹೋಗ್ತಿದ್ದ. ಹೋಗಿ ಪೇಪರು ಹಾಲೆಲ್ಲ ತಂದು ಅಂಗಡಿಗೆ ಹಾಕ್ಕೊಂಡು ಸ್ವಲ್ಪ ಒಂದು 8-10 ಜನರಿಗೆ ಅವನು ಸಪ್ಲೈ ಮಾಡ್ತಿದ್ದ. ಅದು ಅವನಿಗೆ ತುಂಬ ಒಂದು ಖುಷಿ ಇತ್ತು ಬಿಸ್ನೆಸ್ ಮೇಲೆ. ಲಾಸ್ಟಿಗೆ ಫೈನಲ್ ಇಯರಿಗೆ ಬರುವಾಗ ಅವನಿಗೊಂದು ಆಸೆ ಇತ್ತು, ನಾನು ಬಿಸ್ನೆಸ್ ಮಾಡಬೇಕು, ಹೋಮ್ ಸ್ಟೇ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ತಂದೆ ಒಂದು ಚಿಕ್ಕ ಒಂದು ಶಾಪ್ ಓಪನ್ ಮಾಡಿದ್ರು, ಒಂದು ರೂಮ್ ಕಿಟಕಿಯಲ್ಲಿ. ನಾವು ಸ್ವಲ್ಪ ಈ ಗ್ರೋಸರಿ ವಿಲೇಜಿಗೆ ಯಾರಾದ್ರೂ ಏನಾದ್ರು ಐಟಮ್ಸ್ ಬೇಕಂದ್ರೆ ಈ ಕಿಟಕಿಯಿಂದ ನಾವು ಕೊಡೋದು, ಆ ಥರ ಒಂದು ಬಿಸ್ನೆಸ್ ಮಾಡ್ತೀವಿ. ಇಟ್ ವಾಸ್ ಗುಡ್. ಲೈಕ್ ನನಗೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನ್ಸ್ತಾಯಿತ್ತು, ನಮ್ದು ಒಂದು ಅಂಗಡಿ, ನಾವೀಗ ಅಂಗಡಿ ಓನರ್ ಅಂತ ಹೇಳಿದ್ರು. ಸೊ ಅಪ್ಪ ಏನೇನು ಮಾಡ್ತಾ ಇದ್ರು ಅಬ್ಸರ್ವ್ ಮಾಡ್ತಾ ಇದೆ. ಮಧ್ಯದಲ್ಲಿ ಅದು ಈ ಕಡಲೆ ಮಿಠಾಯಿ ಅದು ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ತಂದಿರ್ಬೇಕಾದ್ರೆ ಐ ವಾಸ್ ಲೈಕ್ ಫೀಲಿಂಗ್ ಓಕೆ ನಮ್ದು ಹೊಸ ಶಾಪ್ ಆಯಿತು. ಬಟ್ ಯಾವಾಗ ನನಗೆ ತುಂಬಾ ಸೀರಿಯಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ, ನಾನೊಂದು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಆ ಶಾಪ್ ಚಿಕ್ಕದ್ರಿಂದ ಒಂದು ಮೀಡಿಯಂ ಆಗಿ ಒಂದು ಸೆಕ್ಟರ್ಸ್ ಅಂದ್ರೆ ಈ ಕಬ್ಬಿಣದ ಅದೆಲ್ಲ ಮಾಡಿ ಒಂದು ಓಪನ್ ಮಾಡಿದ್ರು. ಐ ಫೆಲ್ಟ್ ಓಕೆ ಬಿಗರ್ ಶಾಪ್ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರು ಲಿಸ್ಟ್ ಕೊಡ್ತಾ ಇದ್ರು ಏನೇನು ಐಟಮ್ ಬೇಕು ಅಂತ, ತರಬೇಕು ಬರ್ತಾ ಇದೆ. 8th ಸ್ಟ್ಯಾಂಡರ್ಡ್ ನಾನು ಬಿಡಂಗಲ್ಲ, ನಾನು ನಮ್ಮ ಮನೆಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಎಲ್ಲ ಐಟಮ್ಸ್ ಎಲ್ಲ ತರೋದು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಲ್ಲ. ಅವಾಗ ನನಗೆ ಈ ಸಾಲ ತಿಕ್ಬೇಕು, ಏನಾದ್ರೂ ಮಾಡಿ ದುಡ್ಡು ಮಾಡ್ಬೇಕು ಅಂತ ಡೆಸ್ಪರೇಷನ್ ಇರ್ತದೆ. ಮಾಡೋದಿರೋ ಬಿಸ್ನೆಸ್ ಇಲ್ಲ, ಹಾಲು ತರೋದು, ಅದು ಮಾಡೋದು, ಪೇಪರ್ ತರೋದು ಮಾಡೋದು, ವಿಲೇಜಿಗೆ ಏನೇನು ಬೇಕು ಎಲ್ಲ ಇದು ಮಾಡೋದು. ಆಮೇಲೆ ಯಾರೋ ಶುಂಠಿ ನೆಟ್ಟು ಬಿಟ್ಟು ಹೋಗಿರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಅವ್ರ ಕಡೆ ಒಂದು ಶುಂಠಿ ತಂದು ಅದ್ರಲ್ಲಿ ನಾನು ಏನಾದ್ರು ಮಾಡೋದು. ಸೊ ದೀಸ್ ಆರ್ ಆಲ್ ಮೈ ಬಿಸ್ನೆಸ್. ಆಮೇಲೆ ಸರಿ, ಈಗ ನಾನು ಅನ್ಕೊಂಡೆ ಏಕೆ ನನ್ನ ಒಂದು ಅಂಗಡಿಯಲ್ಲಿ ನನ್ನ ಅಂಗಡಿಗೆ ಕಸ್ಟಮರ್ಸ್ ಬಂದು ಟ್ರೈ ಬರುತ್ತೆ. ಸೊ ಈಗ ಊರವರು ಎಲ್ಲ ಬರ್ಬೇಕಾದ್ರೆ ಕ್ರಿಯೇಟಿವಿಟಿ, ಅಂಗಡಿಯಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂದ್ರೆ ಜಾಗ ತುಂಬಾ ಇದೆ, ಐಟಮ್ಸ್ ಇಲ್ಲ, ಕಡಿಮೆ ಐಟಮ್ಸ್. ಈ ನಿರ್ಮಾ ಸೋಪು, ವೀಲ್ ಸೋಪು, ಬೇರೆ ಬೇರೆ ಸ್ಯಾಚೆಟ್ಸ್ ಎಲ್ಲ ಇರ್ತಿತ್ತು. ಆವಾಗ ನಾನು ಏನ್ ಮಾಡಿದೆ, ಫಸ್ಟ್ ನನ್ನ ಶಾಪ್ ಒಂದು ಕ್ರಿಯೇಟಿವಿಟಿನ ಚೇಂಜ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಈಗ ಒಂದೇ ಸತಿ ಬಾಕ್ಸ್ ಅಲ್ಲಿ ಇಡೋದಕ್ಕಿಂತ ಕಂಪ್ಲೀಟ್ ಆಗಿ ಒಂದು ಈ ಸೋಪ್ ಬರುತ್ತೆ, ಸೋಪ್ ನ ಡಿಸೈನ್ ಈ ಕಡೆ ಒಂದು, ಇಲ್ಲೊಂದು, ಇದು ಮಧ್ಯದಲ್ಲಿ, ಸೊ ಮಧ್ಯದಲ್ಲಿ ಒಂದು ಡಿಸೈನ್ ಮತ್ತೆ, ಸೊ ಎಲ್ಲ ಕನ್ಸ್ಟ್ರಕ್ಷನ್ ತರ, ಮತ್ತೆ ಆ ಸ್ಯಾಚೆಟ್ಸ್ನೆಲ್ಲ ಒಂದು ಫುಲ್. ಸೊ ಈ ತರ ಮಾಡಿ 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 ಏನ್ ಮಾಡಿದೆ, ಫುಲ್ ಕ್ರಿಯೇಟಿವ್ ಮಾಡ್ಬಿಟ್ಟೆ. ನನಗೆ ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಯಾಕೆ ಅನ್ಸ್ತು ಅಂತ ಹೇಳಿದ್ರೆ, ಒಂದು ರೆಗ್ಯುಲರ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತೀವಿ. ಒಂದು ಕಾರ್ಪೊರೇಟ್ ಜಾಬ್, ಆರಾಮ್ ಲೈಫ್, ಏನೋ ಸ್ಯಾಲರಿ ಬರುತ್ತೆ ಹೋಗುತ್ತೆ, ಲೈಫ್ ನಡೀತಾ ಇದೆ. ಸಡನ್ ಆಗಿ ಒಂದು ಬಿಸ್ನೆಸ್ ಮ್ಯಾನ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ನನ್ನ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿರ್ತಾರೆ, ನಿನಗೆ ತಲೆಗೆ ಹೋಗಿದ್ಯಾ, ನಿನಗೆ ಇಷ್ಟೆಲ್ಲ ಇರುವಾಗ್ಲೂ ನಿನಗೆ ಯಾಕೆ ಇದೆಲ್ಲ ಬೇಕು ಅಂತ. ಇಟ್ ವಾಸ್ ಔಟ್ ಆಫ್ ಕನ್ಸರ್ನ್, ಕೇರ್. ಅದು ಸಾಧಾರಣ ಇರುತ್ತೆ ಎಲ್ಲ ಬಿಸ್ನೆಸ್ ಓನರ್ಸ್ ಈಗ ಆಗಿರ್ಬೋದು, ಇಲ್ಲ ಯಾರಾದ್ರೂ ಬಿಸ್ನೆಸ್ ಮಾಡಕ್ ಬರೋದು, ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದೇ ಬರುತ್ತೆ. ನನಗೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ವಿತ್ ಬಾರೋಡ್ ಮನಿ, ನೆಗೆಟಿವ್ ಬ್ಯಾಲೆನ್ಸ್ ಅಲ್ಲಿ ಇತ್ತು, ಆಂಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ. ಇನ್ನೊಂದ್ ಕಡೆ ಇವರಿಗೆಲ್ಲ ನಾನು ಪ್ರೂವ್ ಮಾಡ್ಬೇಕು ಅಂತ ಅನ್ಸ್ಬಿಟ್ಟು, ಅಯ್ಯೋ ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಬಿಸ್ನೆಸ್. ಸ್ವಲ್ಪ ತುಂಬಾ ಇತ್ತು. ನಾನು ಲೋಗೋ ಡಿಸೈನ್ ಮಾಡ್ಬೇಕಾದ್ರೆ ನನ್ನ ಆಫೀಸಲ್ಲಿ ನಿಂತ್ಬಿಟ್ಟು, ಏನಿದು ಲೋಗೋ ಅಂತ, ಅಂದ್ರೆ ನಾನು ಏನೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಯಾರು ಪ್ರಪಂಚದಲ್ಲಿ ಯಾರೇ ಇರುತ್ತೆ ಅವರೆಲ್ಲ ಬರಬೇಕು ನಮಗೆ. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರೇ ಇರಲಿ, ಬಡವರು ದೊಡ್ಡ ಮನುಷ್ಯರು ಯಾರು ಅಂತ, ಎವ್ರಿಬಡಿ ಶುಡ್ ಕಮ್, ಆದ್ರೂ ಬಿಸ್ನೆಸ್ ಓಪನ್ ಮಾಡ್ಬೇಕಂತ. ಸೊ ಮೈ ಫ್ರೆಂಡ್ ಏನೊಂದು ಪಬ್ಲಿಕ್ ಟಾಯ್ಲೆಟ್ ಓಪನ್ ಮಾಡೋ ಬೆಟರ್ ಅಂತ. ಸೊ ದಟ್ ಈಸ್ ದ ಕೈಂಡ್ ಆಫ್ ಮೋಟಿವೇಶನ್ ನಮಗೆ ಕೆಲವು ಕಡೆ ಸಿಗುತ್ತೆ. ಇಟ್ ವಾಸ್ ಫನ್. ಬಟ್ ಲೋಗೋ ಡಿಸೈನ್ ಮಾಡ್ಬಿಟ್ಟೆ, ಬಿಸ್ನೆಸ್ ಡಿಸೈನ್ ಮಾಡ್ಬಿಟ್ಟೆ, ಸ್ಟಾರ್ಟ್ ಅಪ್ ಮಾಡ್ಬಿಟ್ಟೆ. ಬಟ್ ನಾನು ಬೆಳೆದಿದ್ದು ನಿಜವಾಗಿ ಹೇಳ್ಬೇಕಂದ್ರೆ, ನಮ್ಮ ರಿಲೇಟಿವ್ಸ್ ಯಾರ್ಯಾರು ಫೋನ್ ಮಾಡಿದ್ರು ಬೈದ್ರು, ಅವರು ಬೈಯಕ್ಕಾಗ್ತಾರೆ. ಯಾಕಂದ್ರೆ ಮುಂದೆ ಒಂದು ವಿಧಿ ಇತ್ತು, ನಾನು ಫೇಲ್ ಆಗ್ಬಿಟ್ರೆ ಅಯ್ಯೋ ನಾನು ಏನಾಗ್ಬಿಟ್ಟು, ಫೇಲ್ ಆಗ್ಬಿಟ್ರೆ ಏನಾಗ್ತದೆ, ಬೈದ್ರೆ ಬಿಸ್ನೆಸ್ ಮಾಡಿ ಸ್ಟಾರ್ಟ್ ಇತ್ತು. ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ವಾಸ್ ಲೈಕ್ ಜರ್ನಿ, ಸಖತ್ತಾಗಿ ಜರ್ನಿ ನಡೀತು.
ಬಿಸ್ನೆಸ್ ವೈಸ್ ಐ ಎಂಜಾಯ್ಡ್ ದ ಎಂಟೈರ್ ಸಿಸ್ಟಮ್. ಅಂಡ್ ಏನ್ ಕಲಿತೆ ಅಂತ ಹೇಳಿದ್ರೆ ಲಾಟ್ ಕ್ರಿಯೇಟಿಂಗ್. ಇಟ್ ವಾಸ್ ಲೈಕ್ ನಥಿಂಗ್ ಕಲ್ತಿಲ್ಲ ಅಂತ ಹೇಳೋದೇನಿಲ್ಲ. ಬಿಸ್ನೆಸ್ ಅದು ಸ್ಕ್ರಾಚ್ ಇಂದ ಮಾಡಿರೋದ್ರಿಂದ ಇಟ್ ವಾಸ್ ಲೈಕ್ ರಾ ಎಕ್ಸ್ಪೀರಿಯನ್ಸ್, ಬೇಸಿಕ್. ಹೌದು, ಈಗ ಗೊತ್ತಾಗಿದೆ, ಗೊತ್ತಾಗಿದೆ ಅಂತ. ಸೊ ಐ ರಿಯಲಿ ಎಂಜಾಯ್ಡ್ ಡೂಯಿಂಗ್ ಬಿಸ್ನೆಸ್. ಎವರ್ಗ್ರೀನ್ ಕೌಂಟಿದು ಮುಂಚೆ ಮೈಸೂರಲ್ಲಿ ಆಫೀಸ್ ಇತ್ತು. ಆವಾಗ ಐ ಜಾಯಿಂಡ್ ಆ್ಯಸ್ ಅ ಬ್ರ್ಯಾಂಡ್ ಅನಾಲಿಸ್ಟ್. ಆವಾಗ ಇನಿಷಿಯಲ್ ಸ್ಟೇಜು ಇಟ್ ವಾಸ್ ಟೋಟಲಿ 11 years ಆಫ್ ಜರ್ನಿ ಟುಗೆದರ್. 5 yearsವರೆಗೂ ವಿ ವರ್ಕ್ಡ್ ಲೈಕ್ ನಾನು ಸ್ಟಾರ್ಟಿಂಗ್ ಆದಾಗ ಅನಾಲಿಸ್ಟ್ ಆಗಿದ್ದೆ, ದೆನ್ ಪ್ರಮೋಟ್ ಆಯಿತು, ಮ್ಯಾನೇಜರ್ ಆದೆ, ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಆನ್. ಆಮೇಲೆ 5 years ಆದಮೇಲೆ ವಿ ಡಿಸೈಡೆಡ್ ಮದುವೆ ಆಗುವ ಅಂತೆಲ್ಲ ಇದು ಮಾಡಿಬಿಟ್ಟು ಹಿ ಕೇಮ್ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹಿ ಜಸ್ಟ್ ಟೋಲ್ಡ್ ಮದುವೆ ಆದರೆ ನಿನ್ನೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಟೈಮ್ ತೊಗೊಳ್ತು ನಮಗೆ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಇದೆಲ್ಲ ಮಾಡಲಿಕ್ಕೆ. ಟುಗೆದರ್ ಒಪ್ಕೊಂಡ್ರು ಆಲ್ರೆಡಿ. ದೆನ್ ಇಟ್ ಕಂಟಿನ್ಯೂಸ್ ಆಲ್ರೆಡಿ 6 years ಆಯಿತು ಮದುವೆ ಆಗಿ. 4.5 ವರ್ಷದ ಮಗ ಇದ್ದಾನೆ ವಿಯಾನ. ಸೊ ಇಟ್ಸ್ ಗುಡ್. ಆ ಜರ್ನಿ ಆ ಫೇಸಿಂದನೂ ನೋಡಿಕೊಂಡು ನಾವು ದಿಸ್ ಸ್ಟೇಜ್ ಈಗ ಈ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿ ಜರ್ನಿ. ಎವರ್ಗ್ರೀನ್ ಕೌಂಟಿಗೆ ಜಾಯ್ನ್ ಆಗಿ 2 years ಬೇಕಾಗಿದೆ. ಭಜನ್ ಸರ್ನ ನಾನು 2 yearsಯಿಂದ ನೋಡ್ತಾ ಇದ್ದೀನಿ. ನನಗೆ ಹೆಂಗೆ ಅಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನ್ನ ಸಪೋರ್ಟ್ ಮಾಡ್ತಾರೆ. ಯಾವ ಸ್ಟೆಪ್ಪಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಡ. ಮತ್ತು ಅವ್ರು ನನಗೆ ತುಂಬ, ಇವಾಗ ನಾವಿಲ್ಲಿ ಜಾಯ್ನ್ ಆದಮೇಲೆ ತುಂಬ ಸೆಷನ್ಸಲ್ಲಿ ತೊಗೊಂಡಿದ್ದಾರೆ. ಆ ಸೆಷನ್ಸಲ್ಲಿ ತುಂಬ ನಮ್ಮನ್ನ ಇಂಪ್ರೂವ್ ಆಗಿದೆ ಜಾಸ್ತಿ. ನಮ್ಮನ್ನೆಲ್ಲೂ ಹಾಲ್ ದಾರಿಯ ಯಾವುದಕ್ಕೂ ಎಲ್ಲ ಒಳ್ಳೆ ಕೆಲಸನೇ ಹೇಳ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಭಜನ್ ಸರಲ್ಲಿ. ಎವರ್ಗ್ರೀನ್ ಕೌಂಟಿ. ಸೊ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟು 1 year ಹತ್ತಿರ ಆಗಿದೆ. ಸೊ ಇರಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿದೆ 2 months ಮೇಲೆ ಇರೋದು ಬೇಡ ಅಂತ. ನಾನು ಬಂದಿದ್ದು ಇಲ್ಲಿ ಸಮ್ಮರ್ ಸೀಸನಲ್ಲಿ. ನಾನು ಮೈಸೂರು, ಬೇಸಿಕಲಿ ಫ್ರಮ್ ಮೈಸೂರು. ಸೊ ಸಮ್ಮರ್ ಸೀಸನ್ ಮುಗಿಸ್ಕೊಂಡು ವಾಪಸ್ ಹೊಟ್ಟೋಣ ಅಂದ್ಕೊಂಡು ಬಂದಿದೆ ಮೈಂಡಲ್ಲಿ. ಬಿಕಾಸ್ ಅದೊಂದು ಥಾಟ್ ಇರುತ್ತೆ, ಹಾಸ್ಪಿಟಾಲಿಟಿ ಫೀಲ್ಡ್ ಅಂತ ಬಂದರೆ ತುಂಬ ರೂಲ್ಸು, ಲೈಕ್ ತುಂಬ ಸ್ಟ್ರಿಕ್ಟ್ ಇರುತ್ತೆ ಅಂತ ಇತ್ತು ಮೈಂಡಲ್ಲಿ. ಒಂದು ಫಿಕ್ಸ್ ಆಗಿಬಿಟ್ಟಿತ್ತು. ನಾನು ಇಲ್ಲಿ ಬರಬೇಕಂದ್ರೂ ಕೂಡ ಫುಲ್ಲು ಕ್ಲೀನ್ ಶೇವ್ ಮಾಡಿಕೊಂಡು ಇನ್ಶರ್ಟ್ ಮಾಡ್ಕೊಂಡು ಬಂದಿದೆ. ಆಮೇಲೆ ಇಲ್ಲಿ ಬಂದು ಸ್ವಲ್ಪನೇ ಕೆಲಸ ಮಾಡಿ ಟೀಮ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಟೀಮ್ದು ಎನ್ವಿರಾನ್ಮೆಂಟು ಥರ ಕಂಪ್ಲೀಟ್ಲಿ ಡಿಫ್ರೆಂಟು. ಆಲ್ಮೋಸ್ಟ್ 1 year ಆಗಕ್ಕೆ ಬಂತು, ವಾಪಸ್ ಹೋಗಕ್ಕೆ ಮನಸ್ಸೇ ಆಗಿಲ್ಲ. ಲೈಕ್ ನಮ್ಮ ಕಂಫರ್ಟೇಬಲ್ ಏನಿದೆ ಅದರಲ್ಲಿ ಇರ್ಬೋದು ನಾವು. ಲೈಕ್ ಬಿಯರ್ಡ್ ತೆಗಿಲೇಬೇಕು ಅಂತ ರೂಲ್ಸ್ ಇಲ್ಲ, ಡ್ರೆಸ್ ಕೋಡು ನೀವು ಇದನ್ನೇ ಹಾಕಿ ಅಂತ ರೂಲ್ಸ್ ಇಲ್ಲ. ಅಂದರೆ ಒಂದು ಕಂಫರ್ಟೇಬಲ್ ಆಗಿರ್ಬೋದು ನಾವು. ಯಾರ ಅಂಡರಲ್ಲೂ ತುಂಬ ಸ್ಟ್ರಿಕ್ಟ್ ಅಂತ ಇರಲ್ಲ. ಸೊ ಅದು ಬಿಟ್ಟರೆ ಇನ್ನೊಂದು ಮೈಂಡ್ ಸೆಟ್ ಅಂತ ಬಂದರೆ ತುಂಬ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಂದ್ಕೊಂಡಿದ್ದೆ ಬರಬೇಕಾದ್ರೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಎಲ್ಲರೂ ಯಂಗ್ಸ್ಟರ್ಸ್, ಇನ್ಕ್ಲೂಡಿಂಗ್ ಆರ್ MD. ಭಜನ್ ಸರ್ ಇವಾಗ ಜಸ್ಟ್ 40, ಬಟ್ ಅವ್ರು ನಮ್ಗಿಂತ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ತಾರೆ ಸಮ್ಟೈಮ್ಸ್. ಮತ್ತು ಅವ್ರದ್ದು ಕ್ರಿಯೇಟಿವಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ಲೈಕ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನಿದೆ ಇನ್ಫೋಸಿಸ್ಸು ANZ ಅದನ್ನೆಲ್ಲ ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ನಮಗೂ ಇಲ್ಲಿ ಅರ್ನಿಂಗ್ಸ್ಗಿಂತ ಜಾಸ್ತಿ ಲರ್ನಿಂಗ್ಸ್ ಅನ್ನೋದು ಸಿಗ್ತಾಯಿದೆ. ಲೈಕ್ ನಂದು ಇವಾಗ ಏಜ್ ಜಸ್ಟ್ 22, ಬಟ್ ನನಗಿವಾಗ ಅರ್ನಿಂಗ್ಸ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ. ಆದಷ್ಟು ಕಲಿತಾ ಇದ್ದೀನಿ. ಲೈಕ್ ಇನ್ನೊಂದು 3-4 years ಆದಮೇಲೆ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಭಜನ್ ಸರ್ಗಿಂತ ನಾನು ಏಜಲ್ಲಿ ತುಂಬ ಚಿಕ್ಕವಳು, ಆದರೂ ನನ್ನ ಭಜನ್ ಸರ್ ದಿವ್ಯಾಕ ಅಂತ ಕರೀತಾರೆ. ಮತ್ತು ಅದರಲ್ಲೇ ಗೊತ್ತಾಗುತ್ತೆ ಭಜನ್ ಸರ್ ಎಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂತ. ಆ್ಯಂಡ್ ಇಲ್ಲಿ ನಾವು ಜಾಬ್ ಮಾಡ್ತಿರೋದು ಯಾವತ್ತೂ ಜಾಬ್ ಅಂತಲೇ ಅನಿಸಲಿಲ್ಲ, ಒಂದು ಫ್ಯಾಮಿಲಿ ಥರ. ಭಜನ್ ಸರ್ ನಮಗೆ MD ಆಗಿರ್ಬೋದು, ಬಟ್ ಯಾವತ್ತೂ ಫ್ರೆಂಡ್ ಥರ ಇರ್ತಾರೆ. ಅದರಲ್ಲೇ ತಿಳ್ಕೊಬೋದು ನಾವು ಎಷ್ಟು ಕಂಫರ್ಟ್ ಆಗಿದ್ದೀವಿ ಅಂತೆಲ್ಲ. ಭಜನ್ ಸರ್ ಆ್ಯಕ್ಚುಲಿ ವಿಷನರಿ ಮ್ಯಾನ್ನ, ತುಂಬ ಡೆಡಿಕೇಟೆಡ್. ಅವ್ರದ್ದು ಮೈಂಡ್ಸೆಟ್ ಹೇಗಿದೆ ಅಂದರೆ, ಒಂದು ವಿಷನ್, ಅವರಿಗೆ ಅಂತ ಒಂದು ವಿಷನ್ ಕ್ರಿಯೇಟ್ ಮಾಡಿಕೊಂಡ್ರೆ ಹಿ ಮೇಕ್ ಶ್ಯೂರ್ ದಟ್ ಹಿ ವಿಲ್ ಸಕ್ಸೀಡ್ ಇನ್ ದ್ಯಾಟ್ ಅಂತ. ಅದು ಟೀಮ್ಗೂ ಮಾಡ್ತಾ ಇದ್ದಾರೆ. ಬಿಕಾಸ್ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಸ್ ಒನ್ ವಿಷನ್ ಬೋರ್ಡ್. ಪರ್ಸ್ನಲ್ ಆಗಿ ಆ್ಯಸ್ ಅ ಟೀಮ್ ವಿ ಹ್ಯಾವ್ ವಿಷನ್ ಬೋರ್ಡ್. ಸೊ ಯಾವ ವಿಷನ್ನ ಕೂಡ ವೆನ್ ವಿ ಪುಟ್ ಇಟ್ ಇನ್ ಪೇಪರ್ ಅಲ್ಲ, ಆನ್ ಪೇಪರ್ ಎವ್ರಿಥಿಂಗ್ ವಿಲ್ ಸಕ್ಸೀಡ್ ಅನ್ನೋದಕ್ಕೆ ಅವರೇ ನಮಗೆ ಇನ್ಸ್ಪಿರೇಷನ್. ಅವರಿಂದ ನಾವು ಕಲಿಯೋದು ತುಂಬ ಇದೆ. ಭಜನ್ ಸರ್ ಎಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾರೆ ಅಂದರೆ, ಸಕ್ಸಸ್ ಎಲ್ಲರೂ ನೋಡ್ತಾರೆ, ಇಲ್ಲ ಕೆಲವರು ಫೇಲಿಯರ್ ನೋಡಿದಾಗ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಭಜನ್ ಸರ್ ಹತ್ರ ಬಂದರೆ ದೇರ್ ಇಸ್ ಸೊಲ್ಯೂಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ಸೊ ಹಿಸ್ ಇನ್ಪುಟ್ ಮ್ಯಾಟರ್ಸ್ ಅ ಲಾಟ್. ನನಗೆ ಒಂದು ಪರ್ಸ್ನಲ್ ಗುರು ಥರ ಅವರು. ಐ ಹ್ಯಾವ್ ಟೇಕನ್ ಹಿಮ್ ಆಸ್ ಮೈ ರೋಲ್ ಮಾಡೆಲ್. Welcome to the much anticipated launch of Evergreen County Retreat. Asatoma Sadgamaya,
ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. It was kind of a different experience for me. So that's where I started getting to know a little bit of business. But after 1 year, we ended businessman, but I started understanding the business from the scratch. Operating Evergreen County as a resort. Now time for to make it a retreat from. ಭಜನ್ ಬೋಪಣ್ಣ. A very good evening to all of you. I want to tell my guests, whenever they come to a retreat like this, I recommend them to cut down on certain things so I can focus on adventure. My concept is I want to focus more on adventure activities, natural food. Now I want to coach all professionals, even the business owners, but that will be launched quite soon. ಓ 3 years ಆಯಿತು. ಸೊ 3 yearsಲ್ಲಿ 3 years ಮೊದಲು ಹೇಗಿತ್ತು, ಈಗ ಹೇಗಿದೆ ಎವರ್ಗ್ರೀನ್ ಕೌಂಟಿ ರಿಟ್ರೀಟ್? ಫಸ್ಟಿಗೆ ಈಗ ತುಂಬ ಚೇಂಜಸ್ ಆಗಿದೆ. ಮತ್ತು ಅವರು ನಮ್ಮ ಗುರುಗಳು ಅವ್ರು ತುಂಬ ಇದು ಹೇಳಿದ್ದಾರೆ, ದುಡ್ಡದ ಬಗ್ಗೆ, ನನ್ನ ಹೆಲ್ತ್ ಬಗ್ಗೆ ತುಂಬ ಅವರು ಇದು ಮಾಡಿದ್ದಾರೆ. ತುಂಬ ನಮ್ಮ ದೊಡ್ಡ ಗುರು ಅವರು. ಓಕೆ, ಸೊ ಅವ್ರ ಕೋಚಿಂಗ್ನ ನೀವು ಪಡ್ಕೊಳ್ತಾ ಇದ್ದೀರಿ, ಹೌದಲ್ವಾ? ಸೊ ಆ ಕೋಚಿಂಗಿಂದ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗಿದೆ? ತುಂಬ ಚೇಂಜಸ್ ಆಗಿದೆ. ಮನೆಯ ಬಗ್ಗೆ, ಲೈಫ್ ಬಗ್ಗೆ, ಮತ್ತು ವಿಷನ್ ಬೋರ್ಡ್ ಮಾಡಿದ್ದಾರೆ. ತುಂಬ ಲೈಫ್ ಚೇಂಜಸ್ ಆಗ್ತಾ ಇದೆ. ಸೊ ನಿಮ್ಮ ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫ್ ಎರಡೂ ಚೇಂಜ್ ಆಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ ಅಲ್ವಾ? ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸಲ್ಲಿ ಇಂಥ ಒಂದು ಬಾಸ್ ನನಗಿನ್ನು ಸಿಕ್ಕಿಲ್ಲ. ಓಕೆ, ಅದು ಹೇಳಿದಷ್ಟು ನಾನು ಯಾವತ್ತೂ ಹೇಳ್ತಾಯಿದ್ದೀನಿ, ಅವ್ರು ಕೇಳೋ ಕ್ವಶನ್ಗಳೆಲ್ಲ ಆನ್ಸರ್ ಕೊಡೋದು ಇದೇ ಸ್ಟಾರ್ಟಿಂಗ್ ಮಾಡಿದೆ. ಫಸ್ಟ್ ನನ್ನ ಲೈಫಲ್ಲಿ ಸಿಕ್ಕಿಬಿಟ್ಟಿದ್ದರೆ ನಾನು ಇಲ್ಲಿ ಎಲ್ಲೋ ತಲುಪ್ತಾ ಇದ್ದೆ. ಸೊ ಅಂಥ ಒಂದು ಅಚೀವ್ಮೆಂಟರ್ ಜೊತೆ ನಾನು ಸಿಕ್ಕಿದ್ದು ದೊಡ್ಡ ಒಂದು ಸಂತೋಷ ಅಷ್ಟೇ. ಇನ್ಕ್ರೆಡಿಬಲ್. ನಾನು ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಸ್ಮೂತ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಬಟ್ ಇಲ್ಲಿ ಬಂದಮೇಲೆ ಇಟ್ ವಾಸ್ ಸೋ ಸ್ಮೂತ್. ಆ್ಯಂಡ್ ಭಜನ್ ಸರ್ ಹೇಳ್ಬೇಕಂದ್ರೆ ಅವರು ಪರ್ಸ್ನಲಿ ಇರ್ಬೋದು ಆ್ಯಂಡ್ ಪ್ರೊಫೆಷ್ನಲಿ ಎರಡರಲ್ಲೂ ಗೈಡ್ ಮಾಡ್ತಾರೆ. ಸೊ ವಿ ಕ್ಯಾನ್ ಇಂಪ್ರೂವ್ ಅವರ್ ಪರ್ಸ್ನಾಲಿಟಿ ಆ್ಯಂಡ್ ಅವರ್ ಪ್ರೊಫೆಷ್ನಲ್
things also together. After I joining this, I can say some positive feel in my inner body, and then it's if you ask me, the retreat, it's a mandate for every person. They have to go for like 1 week or 5 days. They have to go, and then they need to know about themselves. It was a tremendous journey for me. It was a soul journey too. Like that soul journey was really tremendous. From him I learned is to be more playful. ಎವರ್ಗ್ರೀನ್ ಕೌಂಟಿಗೆ ನಾನು ಜಾಯ್ನ್ ಆಗಿ 6 ಮಂತ್ ಆಯಿತು ಅಷ್ಟೇ. ಆ್ಯಂಡ್ ಇವಾಗ ರಿಟ್ರೀಟ್ ಅಂತ ಹೊಸದಾಗಿ ಲಾಂಚ್ ಮಾಡ್ತಿದ್ದಾರೆ. ಅಕಾರ್ಡಿಂಗ್ ಟು ಹೆಲ್ತ್ ಬಗ್ಗೆ ನೋಡೋದಾದರೆ ಅಟ್ ರಿಟ್ರೀಟ್ ಒಂದು ಒಳ್ಳೆ ಕಾನ್ಸೆಪ್ಟೇ. ಸೊ ತುಂಬ ಖುಷಿಯಾಗುತ್ತೆ ಇಲ್ಲಿ ವರ್ಕ್ ಮಾಡಲಿಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ನಾನು ಅಂದರೆ ಈ ಹಾಸ್ಪಿಟಲ್ ಫೀಲ್ಡಲ್ಲಿ 3 ಇಯರ್ಸ್ ಆಯಿತು. ಬಟ್ ಅಲ್ಲಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಅಲ್ಲ, ಬಟ್ ಇಲ್ಲಿ ಟೋಟ್ಲಿ ಡಿಫ್ರೆಂಟ್ ಟೀಮ್ ವೈಸ್. ನಾನು ಆ್ಯಕ್ಚುಲಿ FMB, ಬಟ್ ಅಲ್ಲಿ ಪರ್ಟಿಕ್ಯುಲರ್ ಟೀಮ್ ಅಂದರೆ ಪರ್ಟಿಕ್ಯುಲರ್ ಟೀಮಾಗಿ ವರ್ಕ್ ಮಾಡ್ತಾಯಿದ್ರು. ಯಾರು ಆ ಟೀಮಿಗೆ ಬಂದು ಈ ಟೀಮಿಗೆ ಒಂದು ಹೆಲ್ಪ್ ಮಾಡ್ತಿಲ್ಲ. ಬಟ್ ಇಲ್ಲಿ ಈ ಟೀಮ್ ಇಸ್ ಅಮೇಝಿಂಗ್. ಸೊ ನಾನು ಹ್ಯಾಪಿ. ಸಾಕಂಗಿಲ್ಲ ಆ ಥರ ಎಲ್ಲ ಇರುತ್ತೆ ರೂಲ್ಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಎ ಯಂಗ್ಸ್ಟರ್ ಆ ಥರ ಎಲ್ಲ ನಮ್ಗೆ ಆಸೆ ಇರುತ್ತೆ ಸ್ಟೈಲ್ ಮಾಡಬೇಕಂತ. ಸರಿ, ಸುಮಾರು 1.5 ವರ್ಷದಿಂದ ಇಲ್ಲಿದ್ದೀರಾ. ಸೊ ಏನು ಅನ್ನಿಸ್ತದೆ ಈ ಪ್ಲೇಸ್ ಬಗ್ಗೆ, ಭಜನ್ ಸರ್ ಕೋಚಿಂಗ್ ಬಗ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಭಜನ್ ಸರ್ ನಮಗೆ ಹೆಂಗೆ ಅಂದರೆ ಒಂದು ಟೀಚರ್ಸ್ ಥರ ಕೋಚ್ ಮಾಡ್ತಾರೆ. ಈಗ ತಮ್ಮ ಅಂತ, ಈಗ ಸರ್ನ ಒಳ್ಳೆ ಟೀಚರ್ ಥರ ನೋಡ್ತೀವಿ ನಾವು. ಯಾಕೆಂದರೆ ಸರ್ ಏನು ಹೇಳ್ತಾರೆ ನಾವು ಅದರಿಂದ ಫಾಲೋ ಮಾಡೇ ಮಾಡ್ತೀವಿ. ಸರ್ ಒಂದು ಮಾತು ಹೇಳಿದ್ರೆ ನಾವು ಅದರಿಂದ ನಿತ್ಯ ಹೇಳ್ತೀವಿ. ಮತ್ತು ಸರಿಂದ ತುಂಬ ಕಲಿತಿದ್ದೀವಿ. ಇನ್ನೂ ಕಲಿಯೋಕ್ಕೆ ತುಂಬ ಇದೆ, ಇನ್ನೂ ಕಲಿತೀವಿ. ಓಕೆ, ವೆರಿ ಗುಡ್. ನೆವರ್ ಸ್ಟಾಪ್ ಲರ್ನಿಂಗ್ ಅನ್ನೋ ಆಟಿಟ್ಯೂಡನ್ನು ಯಾವತ್ತೂ ಬಿಡಬೇಡಿ. ಥ್ಯಾಂಕ್ ಯು സോ മച്ച്. എവർഗ്രീൻ കൗണ്ടി റിസോർട്ട് is now എവർഗ്രീൻ കൗണ്ടി retreat. So how do you feel about it? It is amazing experience here. വളരെ നല്ലൊരു അനുഭവമായിരുന്നു. ഒരുപാട് ആൾക്കാരും വന്നിട്ടുണ്ട്. എന്തായാലും ഇവിടെ ഇന്നിപ്പം ആരംഭിച്ചിട്ടുള്ള ഈ റിട്രീറ്റ് സെൻറ്ററിന് എല്ലാവിധ ആശംസകളും നേരുകയാണ്. വളരെ നല്ല ഉയരത്തിലെത്തട്ടെ, നല്ല കൂടുതൽ ആളുകൾ വരട്ടെ, കൂടുതൽ പ്രസിദ്ധി ഉണ്ടാവട്ടെ. ഓൾ ദി ബെസ്റ്റ്. Thank you sir, thank you for your best wishes. ಬಟ್ ಅರ್ಲಿ ಮಾರ್ನಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಎಕ್ಸೆಪ್ಷನಲ್ ಸರ್ವಿಸು. ಆಮೇಲೆ ಎಲ್ಲರೂ ತುಂಬ ಪ್ರೊಫೆಷ್ನಲ್. ನಮಗೆ ಯಾವ ಆ್ಯಕ್ಟಿವಿಟಿ ಮಾಡುವಾಗಲೂ ಭಯ ಅಂತ ಆಗಲಿಲ್ಲ. ವಿ ಕಂಪ್ಲೀಟ್ಲಿ ಫೆಲ್ಟ್ ಸೇಫ್. ಮತ್ತು ದೇ ಮೇಡ್ ಅಸ್ ಫೀಲ್ ಎಟ್ ಹೋಮ್.
ಆಮೇಲೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಇದುವರೆಗೂ ಯಾವ ರೆಸಾರ್ಟಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಲ್ಯಾಂಟ್ರನ್ ವಾಕ್ ಇರ್ಬೋದು, ಮೂನ್ ವಾಕ್ ಇರ್ಬೋದು, ಆಮೇಲೆ ಇದು ನೇಚರ್ ಇದರಲ್ಲಿ ಕಾಯಕಿಂಗ್ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್, ಈವನ್ ದ ರೋಪ್ ಆ್ಯಕ್ಟಿವಿಟೀಸ್ ವೇರ್ ಕಂಪ್ಲೀಟ್ಲಿ ಸೇಫ್. ಎಕ್ಸೆಪ್ಷನಲ್ ಸರ್ವಿಸ್. ಆಮೇಲೆ ನಮ್ಮದು ಹೋಸ್ಟ್ ಇದ್ದವರು ಅಷ್ಟೇ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಇಲ್ಲಿ ಲೋಕಲ್ ಕಲ್ಚರು, ಫುಡ್ಡು, ಇಲ್ಲಿ ಮರಗಳ ಬಗ್ಗೆ. ಸೊ ಓವರಾಲ್ ಕೂರ್ಗ್ ನಮಗೆ ಎವ್ರಿ ಟೈಮ್ ಗಿವ್ಸ್ ಅಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವಿ ಎಂಜಾಯ್ಡ್ ಥೊರಲಿ ಆ್ಯಂಡ್ ವಿ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್ ಟು ಎವ್ರಿಬಡಿ. ಆಮೇಲೆ ಫುಡ್ಡು ಅಷ್ಟೇ ತುಂಬಾ ಏನು ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಮಸಾಲೆ ಎಲ್ಲ ಇಲ್ಲದೆ ಇಟ್ ವಾಸ್ ಲೈಕ್ ಹೋಮ್ ಫುಡ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಎವ್ರಿಬಡಿ. ಸ್ಪೆಷಲಿ ಇಲ್ಲಿ ನೈಟ್ ಪ್ಲಾಂಟೇಶನ್ ವಾಕ್, ಆಮೇಲೆ ನಿಮಗೆ ಕಾಯಕಿಂಗ್ ಇದೆಲ್ಲ ಸಪ್ರೇಟಾಗಿ ಸಿಗುತ್ತೆ. ನೇಚರ್ ಬಾತ್, ಹರ್ಬಲ್ ಬಾತ್ ಅಂತ ಸ್ಪೆಷಲ್ ಆಗಿದೆ. ಆಮೇಲೆ ಅಡ್ವೆಂಚರಸ್ ಗೇಮ್ಸ್ ಇದೆ. ಸೊ ಸ್ವಲ್ಪ ಯೂನಿಕ್ಕಾಗಿ ಡಿಫ್ರೆಂಟಾಗಿ ಮಾಡಿದ್ದೀರಾ. ಸೊ ಚೆನ್ನಾಗಿತ್ತು. ವಿಲ್ ಕಮ್ ಅಗೇನ್. ಸೊ ಎಲ್ಲರೂ ಬನ್ನಿ. ಇಟ್ ವಾಸ್ ಗುಡ್. Adventure retreat, it was really good, like a unique experience. Or held again like plantation walk in the night, that was really a different kind of experience. And all the game fun, it was really fun actually. The like whatever we played and the natural bath and that water we just got, it was really refreshing. Even I can feel that kind of herbal bath. It was really good. And the games were pretty cool. Like we tried, actually he never tried water activity. And water activity like that it was that Korakal. That spin was very nice. And rope activities. Rope activities were also like the cycling was very unique. Like I never tried before. That was, and even the safety measures are pretty good. Like I did not feel that I'm scared, like because of so much of security and all. And the stay was like, it was somewhat cool, like different than a regular stay where we can see. And overall, like we can feel that nature actually. As the name says, Evergreen County ಹಚ್ಚ ಹಸಿರಾಗಿದೆ. ಆ್ಯಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ವಿಲ್ ಫಾರ್ಗೆಟ್ ಟ್ರಾಫಿಕ್ ಆ್ಯಂಡ್ ಬ್ಯಾಂಗ್ಳೂರ್ ಲೈಫ್, ಸಿಟಿ ಲೈಫ್ ಎಲ್ಲ ಮರ್ತೇ ಹೋಗ್ಬಿಡ್ತೀರಾ. ಆ್ಯಂಡ್ ಹಾಸ್ಪಿಟಾಲಿಟಿ ಅಂತೂ ಕೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿ. ಆ್ಯಂಡ್ ಎವ್ರಿಬಡಿ ಆರ್ ಸೋ ಕೈಂಡ್ ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ದೀರಾ. ಆ್ಯಂಡ್ ಆಲ್ಸೋ ಪ್ರೊಫೆಷ್ನಲ್. ಆ್ಯಂಡ್ ಎಲ್ಲ ಆ್ಯಕ್ಟಿವಿಟಿ ಒಂದೇ ಕಡೆ ಸಿಗೋದು ತುಂಬ ಕಷ್ಟ. ನಾವು ಹುಡ್ಕಾಡ್ತಾ ಇರ್ತೀವಿ, ಒಂದೊಂದು ಆ್ಯಕ್ಟಿವಿಟಿ ಒಂದೊಂದು ಕಡೆ ಇರುತ್ತೆ, ಎಲ್ಲ ಒಂದೇ ರೆಸಾರ್ಟಲ್ಲಿ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಇಲ್ಲಿ ಎಲ್ಲೂ ಹೋಗದೆ ರೆಸಾರ್ಟ್ ಒಳಗೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿರೋ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದೇ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆ್ಯಂಡ್ ರಿವರ್ ರಾಫ್ಟಿಂಗ್, ಕಯಾಕಿಂಗ್ ಎಲ್ಲ ಹೋಗ್ಬೇಕಂದ್ರೆ ಎಲ್ಲ ಹೇಳ್ತಾರೆ ದಾಂಡೇಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ. ಬಟ್ ಇಲ್ಲಿ ಇಲ್ಲೇ ಸಿಗ್ತಾ. ಆ್ಯಂಡ್ ಟ್ರೆಕ್ಕಿಂಗ್ ಆಲ್ಸೋ ಆ್ಯಂಡ್ ಕೊರಾಕಲ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿ ಸ್ಪೆಂಟ್ ಸಚ್ ಎ ಗುಡ್ ಟೈಮ್. ಆ್ಯಂಡ್ ತುಂಬ ದಿನ ಆಗಿತ್ತು. ಆ್ಯಂಡ್ ಕಾರ್ಪ್ರೇಟ್ ಲೈಫ್ಲಿರೋ ಎಲ್ಲ ಸ್ಟ್ರೆಸ್ಸು ಎಲ್ಲನೂ ಮರ್ತು 2 ದಿನ ಈಗ ವಾಪಸ್ ಹೋಗೋಕ್ಕೆ ಬೇಜಾರಾಗ್ತಾಯಿದೆ ಆ್ಯಕ್ಚುಲಿ. ಇನ್ನು 1 ದಿನ ಆದರೂ ಇರಬೇಕಿತ್ತು ಇಲ್ಲಿ ಅಂತ. ಆ್ಯಂಡ್ ಬೇರೆ ರೆಸಾರ್ಟಲ್ಲೆಲ್ಲ ಆ್ಯಸ್ ಯೂಶ್ವಲ್ ರೂಮ್ ಕೀ ಕೊಡ್ತಾರೆ, ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಅದು ಬಿಟ್ಟು ನಾರ್ಮಲ್ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಚೆಕ್ಔಟ್ ಆಗ್ತಾ ಇರ್ತೀವಿ ಅಷ್ಟೇ. ಬಟ್ ಇಲ್ಲಿ ರೆಸಾರ್ಟಲ್ಲೇ ಇಷ್ಟೊತ್ತಿರೋದು ಇದೇ ಹೊಸ್ತು ನಮಗೆ. ಅಂದರೆ ಒಂದು ರೆಸಾರ್ಟಲ್ಲಿ ಈ ಥರನೂ ಇರ್ಬೋದು. ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ತುಂಬ ಯುನೀಕ್ ಆಗಿರೋ ಐಡಿಯಾಸಲ್ಲೆಲ್ಲ ಕ್ರಿಯೇಟ್ ಮಾಡಿದ್ದೀರಾ. ಆ್ಯಂಡ್ ಥಿಂಗ್ಸ್ ಎಲ್ಲ ತುಂಬ ಹಳ್ಳಿ ಥರ ಎಲ್ಲ ಇದೆ. ಇದೆಲ್ಲ ಸಿಟಿ ಲೈಫ್ ಅವ್ರಿಗೆ ಗೊತ್ತೇ ಇರಲ್ಲ ಒಂದಷ್ಟು ಥಿಂಗ್ಸ್, ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ನೀವೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ನಮಗೆ ಅಲ್ಲೋ ರೆಸಾರ್ಟಿಗೆ ಬಂದಿದ್ದೀವಿ, ಇವರೆಲ್ಲ ಸ್ಟಾಫ್ಸ್ ಅಂತಲೇ ಅನಿಸಲ್ಲ. ಯಾರೋ ಕಸಿನ್ಸ್ ಬಂದಿದ್ದಾರೆ, ಫ್ರೆಂಡ್ಸ್ ಬಂದಿದ್ದಾರೆ, ಇವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಪ್ಲಾಂಟೇಶನ್ ವಾಕ್ ಅಂತೂ ಇಟ್ಸ್ ವೆರಿ ಯುನೀಕ್. ನಾನು ಯಾವ ರೆಸಾರ್ಟು ಎಲ್ಲೂ ಕೇಳಿಲ್ಲ. ಆ್ಯಂಡ್ ತುಂಬ ಸರ್ಪ್ರೈಸಿಂಗ್ ಅನಿಸಿದ್ದು ಏನಂದರೆ ಇಟ್ಸ್ ಫಸ್ಟ್ ಇಂಡಿಯಾಸ್ ಅಡ್ವೆಂಚರ್ ರಿಟ್ರೀಟ್ ಅಂದರೆ ಇದು. ಆ್ಯಂಡ್ ಕೂರ್ಗಲ್ಲಿ ಇದಿದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಫಸ್ಟ್ ಪ್ಲೇಸ್ಗೆ ಡಿಸರ್ವ್ ಆಗಿದೆ ಅಂತಲೇ ಅನಿಸುತ್ತೆ. ಆ್ಯಂಡ್ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಆದರೂ ಹೋಗಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಕಾರ್ಪೊರೇಟ್ ಎಂಪ್ಲಾಯೀಸ್ಗಂತೂ ತುಂಬ ಒಳ್ಳೆಯದು ಈ ಪ್ಲೇಸು. ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಫುಡ್ಡು ಆಲ್ಸೋ. ಆ್ಯಂಡ್ ಬೇರೆ ರೆಸಾರ್ಟಲ್ಲೆಲ್ಲ ನಾರ್ಮಲ್ ಫುಡ್ಡಲ್ಲಿ ಮಾಡಿರೋದು, ಇಂಗ್ರೀಡಿಯೆಂಟ್ಸಲ್ಲೆಲ್ಲ ಮಾಡಿರೋದು ನೋಡಿರ್ತೀವಿ. ಬಟ್ ಇಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ಮಾಡೋದು, ಅಡುಗೆ ಮಾಡೋದು, ತಿನ್ನೋದೇ ತುಂಬ ದಿನ. ಆ್ಯಂಡ್ ಇಟ್ಸ್ ಟು ಹೆಲ್ದಿ. ತುಂಬ ದಿನ ಆಗಿರುತ್ತೆ ಆ ಥರ ಫುಡ್ ತಿನ್ನಿ. ಆ್ಯಂಡ್ ಬೇರೆ ರೆಸಾರ್ಟಿಗೆ ಹೋದರೆ ಹೆಲ್ತ್ ಅಪ್ಸೆಟ್ ಆಗೋದು, ಫುಡ್ ಪಾಯ್ಸನಿಂಗ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಆ್ಯಸ್ ಐ ಎಕ್ಸ್ಪೀರಿಯನ್ಸ್ಡ್ ಇಲ್ಲಿ ಆ ಥರ ಏನೂ ಆಗಿಲ್ಲ. ಫುಡ್ ವಾಸ್ ಟೂ ಗುಡ್ ಆ್ಯಂಡ್ ಎಕ್ಸಲೆಂಟ್. ಎವ್ರಿಥಿಂಗ್ ಇಸ್ ಟೂ ಗುಡ್.
ಫುಲ್ ನನಗೆ ಫುಲ್ ಮನೆ ಒಳಗಿರೋ ಥರ ಫೀಲ್ ಆಗ್ತಾಯಿದೆ. ಮನೇಲೆಲ್ಲ ಹೇಗೆ ನೋಡ್ಕೋತಾರೆ ಆ ಥರ ಫೀಲ್ ಆಗ್ತಾಯಿದೆ. ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ಯಾರೇ ಬಂದು ಕೇಳಿದ್ರು ಎಲ್ಲ ಟ್ರಿಪ್ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತ ಕೇಳಿದ್ರು, ದೂರ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಕೂರ್ಗಿಗೆ ಹೋಗಿ ಐ ಸಜೆಸ್ಟ್ ದಿಸ್ ಪ್ಲೇಸ್ ಆ್ಯಂಡ್ ಇಟ್ಸ್ ಅಮೇಝಿಂಗ್.